ನೀವಿಲ್ಲಿ ನೋಡ್ತಾ ಇರುವಂತಹ ಈ ರೀತಿಯಾದಂತಹ ವಿಡಿಯೋಸ್ ಅನ್ನ ತುಂಬಾನೇ ಸಿಂಪಲ್ ಆಗಿ ನೀವು ನಿಮ್ಮ ಮೊಬೈಲ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾಗಿ ಹಣ ಕೊಡುವಂತಹ ಅವಶ್ಯಕತೆ ಇಲ್ಲ. ಫ್ರೀ ಆಗಿನೇ ಕ್ರಿಯೇಟ್ ಮಾಡಬಹುದು. ಅದು ಕೂಡ ತುಂಬಾನೇ ಸಿಂಪಲ್ ಆಗಿ. ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ರೀತಿಯಾಗಿ ಫೋಟೋನ ನೀವು ರೆಡಿ ಮಾಡ್ಕೊಳ್ಬೇಕಾಗಿರುತ್ತೆ. ನಾನು ತುಂಬಾ ರೀತಿಯಾಗಿ ಫೋಟೋಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಎಕ್ಸಾಂಪಲ್ಗೋಸ್ಕರ ಈ ಒಂದು ಫೋಟೋನ ಹೇಗೆ ವಿಡಿಯೋ ಆಗಿ ಕನ್ವರ್ಟ್ ಮಾಡಬೇಕು, ತುಂಬಾನೇ ನ್ಯಾಚುರಲ್ ಆಗಿ ಕಾಣೋ ರೀತಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಈ ರೀತಿಯಾಗಿ ಒಂದು ಫೋಟೋನ ರೆಡಿ ಮಾಡಬೇಕು. ಸೊ ಈ ಫೋಟೋನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಜೆಮಿನಿ ಅಪ್ಲಿಕೇಶನ್ ಹೆಲ್ಪ್ ಅನ್ನ ತಗೊಳ್ಬಹುದು. ಸೊ ಯಾವ ರೀತಿಯಾಗಿ ಈ ರೀತಿಯಾಗಿ ಫೋಟೋನ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ನಿಮಗೆ ಐ ಬಟನ್ ಅಲ್ಲಿ ಸಿಗುತ್ತೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೋಡಿ. ಮತ್ತೆ ಅದನ್ನ ರಿಪೀಟ್ ಮಾಡಿ ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಇವಾಗ ಫೋಟೋ ರೆಡಿ ಆಗಿದೆ. ಫೋಟೋದಿಂದ ವಿಡಿಯೋ ಮಾಡೋದು ಹೇಗೆ, ಸೊ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ಈ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಈ ಒಂದು ಅಪ್ಲಿಕೇಶನ್ ಪೇಜ್ ಗೆ ಬರ್ತೀರಾ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಅವಾಗ ಸೈನ್ ಅಪ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ. ಇಲ್ಲಿ ನೀವು ಲಾಗಿನ್ ವಿತ್ ಗೂಗಲ್ ಅಂತ ಇದೆ ನೋಡಿ, ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಜಿಮೇಲ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ನೀವು ಲಾಗಿನ್ ಮಾಡ್ಕೊಂಡ ರೀತಿ ಆಗುತ್ತೆ. ಸೊ ಇವಾಗ ಇಲ್ಲಿ ಅಲೋ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಟ್ರೈ ಇಟ್ ನೌ ಅಂತ ಇದೆ ನೋಡಿ. ಸೊ ಈ ರೀತಿಯಾಗಿ ಬರುತ್ತೆ. ಟ್ರೈ ಇಟ್ ನೌ ಮೇಲೆ ಕ್ಲಿಕ್ ಮಾಡಿ ನಂತರ ವಾಪಸ್ ಬರಬೇಕು. ನೀವು ಎಕ್ಸ್ ಮೇಲೆ ಕ್ಲಿಕ್ ಮಾಡಿ ವಾಪಸ್ ಬನ್ನಿ. ಸೊ ಇಲ್ಲಿ ಪ್ಲಸ್ ಐಕಾನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಅಪ್ಲೋಡ್ ಯುವರ್ ಇಮೇಜ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಫೋಟೋನ ನೀವು ಅನಿಮೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದನ್ನ ನೀವು ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ನಾನು ಅಲೋ ಮಾಡಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮೊದಲು ಎಕ್ಸಾಂಪಲ್ಗೋಸ್ಕರ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಫೋಟೋನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪ್ರಾಂಪ್ಟ್ ಅಂತ ಇರುತ್ತೆ, ಇಲ್ಲಿ ನೀವು ಈ ಒಂದು ಪ್ರಾಂಪ್ಟ್ ಅನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಇದೇ ರೀತಿಯಾಗಿ ಎಂಟ್ರಿ ಮಾಡ್ಬೇಕಂತ ಏನಿಲ್ಲ, ನೀವು ಕ್ರಿಯೇಟಿವ್ ಆಗಿ ಕೂಡ ಎಂಟ್ರಿ ಮಾಡಬಹುದು. ಬಟ್ ಈ ರೀತಿಯಾಗಿ ಎಂಟ್ರಿ ಮಾಡಿದ್ರೆ ಸ್ವಲ್ಪ ನ್ಯಾಚುರಲ್ ಆಗಿ ಬರುತ್ತೆ. ಸೊ ಇದನ್ನ ಎಂಟ್ರಿ ಮಾಡಿ ಆದ ನಂತರ ಕ್ರಿಯೇಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಸೊ ಇವಾಗ ಇಲ್ಲಿ ಮೈನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ವಿಡಿಯೋ ಇಲ್ಲಿ ರೆಡಿ ಆಗ್ತಾ ಇರುತ್ತೆ. ಎಷ್ಟು ರೆಡಿ ಆಗಿದೆ ಅನ್ನೋದು ಇಲ್ಲಿ ತೋರಿಸ್ತದೆ. ಇವಾಗ 92% ಆಗಿದೆ. ಓಕೆ, ಇವಾಗ ವಿಡಿಯೋ ರೆಡಿ ಆಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಪ್ಲೇ ಮಾಡಿ ನೋಡ್ತಾ ಇದ್ದೀನಿ. ನೋಡ್ತಾ ಇರಬಹುದು ಈ ರೀತಿಯಾಗಿ ಬರ್ತಾ ಇದೆ. ತುಂಬಾನೇ ನ್ಯಾಚುರಲ್ ಆಗಿ ಬರ್ತಾ ಇರುವಂತದ್ದು. ಸೊ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಟಾಪ್ ಅಲ್ಲಿ ಒಂದು ಐಕನ್ ಇದೆ ನೋಡಿ, ಡೌನ್ಲೋಡ್ ಐಕನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬಹುದು. HD ಆಪ್ಷನ್ ಇದೆ. ಸೊ ಇದನ್ನ ನೀವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಇದು ನಿಮಗೆ HD ನಲ್ಲೂ ಕೂಡ ಡೌನ್ಲೋಡ್ ಸಿಗುತ್ತೆ. ಸೊ 30 ಕ್ರೆಡಿಟ್ ಕೇಳ್ತಾ ಇದೆ, ಅದಕ್ಕೋಸ್ಕರ ಅಪ್ಸ್ಕೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವಿಡಿಯೋದ ಕ್ವಾಲಿಟಿ ಕೂಡ ಅಪ್ಸ್ಕೇಲ್ ಆಗುತ್ತೆ. ಹೈ ಕ್ವಾಲಿಟಿನಲ್ಲಿ ಇದು ರೆಡಿ ಆಗುತ್ತೆ. ಅದನ್ನ ನೀವು ನಂತರ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೋಡ್ತಾ ಇರಬಹುದು ಇವಾಗ ವಿಡಿಯೋ ರೆಡಿ ಆಗಿದೆ. ಈ ವಿಡಿಯೋ ಅಷ್ಟೊಂದು ಹೈ ಕ್ವಾಲಿಟಿ ಇರಲಿಲ್ಲ, ಬಟ್ ಈ ವಿಡಿಯೋ ನೋಡ್ತಾ ಇರಬಹುದು ಸೂಪರ್ ಕ್ವಾಲಿಟಿ ಇರುವಂತದ್ದು. ಝೂಮ್ ಮಾಡಿ ಬೇಕಿದ್ರೆ ತೋರಿಸ್ತೀನಿ. ನೋಡ್ತಾ ಇರಬಹುದು ಎಷ್ಟು ಕ್ಲಾರಿಟಿ ಇದೆ ಅನ್ನೋದು ನಿಮ್ಗೆ ಇದ್ರಲ್ಲೇನೆ ಗೊತ್ತಾಗ್ತಾ ಇದೆ. ಸೊ ಹೈ ಕ್ವಾಲಿಟಿನಲ್ಲಿ ಇದು ರೆಡಿ ಆಗಿದೆ ಇವಾಗ. ಸೊ ಈ ಒಂದು ಡೌನ್ಲೋಡ್ ಐಕನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ MP4 ಅಥವಾ ಗಿಫ್ ಫೈಲ್, ಸೊ ಇದರಲ್ಲಿ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ MP4 ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಬಟ್ ಇದನ್ನ ಕ್ಯಾನ್ಸಲ್ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವಾಗ ನಾನು ಈ ರಿಮೂವ್ ವಾಟರ್ ಮಾರ್ಕ್ ಅಂತ ಇದೆ ನೋಡಿ, ಸೊ ಇದನ್ನ ಕೂಡ ರಿಮೂವ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ರಿಮೂವ್ ವಾಟರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ 2 ಆಡ್ಸ್ ಅನ್ನ ನೋಡಿ ಅಂತ ಬರುತ್ತೆ. ಆಡ್ ಅನ್ನ ನೋಡಿ ನೀವು ಅದನ್ನ ಈ ವಾಟರ್ ಮಾರ್ಕ್ ಅನ್ನ ರಿಮೂವ್ ಮಾಡಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ನಾನು 2 ಆಡ್ಸ್ ಅನ್ನ ನೋಡ್ತೀನಿ. ನನಗೆ ಆ ವಾಟರ್ ಮಾರ್ಕ್ ಅನ್ನ ರಿಮೂವ್ ಮಾಡಬೇಕಾಗಿದೆ. ಸೊ ಹೀಗಾಗಿನೇ MP4 ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದ ಹಾಗೇನೆ ನೋಡ್ತಾ ಇರಬಹುದು ಇದು ಇವಾಗ ಡೌನ್ಲೋಡ್ ಆಗ್ತಾ ಇರುವಂತದ್ದು. ನೋಡ್ತಾ ಇರಬಹುದು ವಿಡಿಯೋ ಇವಾಗ ಗ್ಯಾಲರಿನಲ್ಲಿ ಸೇವ್ ಆಗಿದೆ. ಸೊ ಇದನ್ನ ನೀವು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.